ನಮಸ್ಕಾರ. ಹುರುಳಿಕಾಳಿನ ಬಸ್ಸಾರು ಮಾಡ್ತಾ ಇದ್ದೀನಿ. ಇದು ಹಳೆ ಕಾಲದ ಸಾಂಪ್ರದಾಯಿಕವಾದ ಬಸ್ಸಾರು. ಇದು ಆರೋಗ್ಯಕರ, ಶಕ್ತಿದಾಯಕ. ಈಗ ಹಳೆ ಕಾಲದ ಅಡುಗೆಗಳೆಲ್ಲ ಜಾಸ್ತಿಯಾಗಿ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಮುದ್ದೆ ಜೊತೆಗೆ ಊಟ ಮಾಡ್ತಾ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ. ನಮಸ್ಕಾರ. ಪಂಕಜಾಸ್ ವೆಜ್ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ರಾತ್ರಿನೇ ಹುರುಳಿಕಾಳನ್ನು ನೆನೆಸಿ ತೊಳೆದು ಇಟ್ಟಿದ್ದೆ. ಈಗ ಬೆಳಗ್ಗೆ ಕುಕ್ಕರಲ್ಲಿ 7-8 ವಿಶಿಲ್ ಹಾಕ್ಸೋಣ. ಹುರುಳಿಕಾಳು ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಒಂದು 7-8 ವಿಶಿಲ್ ಹಾಕಿಸ್ಬೇಕು. ಆವಾಗ ಹುರುಳಿಕಾಳು ಚೆನ್ನಾಗಿ ಬೆಂದಿರುತ್ತೆ. ಕುಕ್ಕರ್ಗೆ ಹುರುಳಿಕಾಳು ಹಾಕಿ ನೀರು ಹಾಕಿ ಹುರುಳಿಕಾಳು ಬೇಯೋದಕ್ಕೆ ಇಡೋಣ. ನೋಡಿ, ಕುಕ್ಕರ್ ರೆಡಿ ಮಾಡಿದ್ದೀನಿ. ಹುರುಳಿಕಾಳು ಬಸ್ಸಾರಿಗೆ ರುಬ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಈರುಳ್ಳಿ, ಒಂದು ಟೊಮೆಟೊ, ಕಾಯಿ. ನೋಡಿ, ಕುಕ್ಕರ್ ವಿಶಿಲ್ ಹಾಕಿದೆ. ಒಂದು 7-8 ವಿಶಿಲ್ ಹಾಕ್ಸಿದ್ದೀನಿ. ಸ್ಟೀಮ್ ಹೋಗಿದೆ. ಈಗ ಒಂದು ಪಾತ್ರೆಗೆ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು ಕುದಿಸೋಣ. ಯಾಕೆಂದರೆ ನಾನು ಹುರುಳಿಕಾಳಿಗೆ ಉಪ್ಪು ಹಾಕಿರಲಿಲ್ಲ. ಯಾಕೆಂದರೆ ಬೇಗ ಬೇಯಲ್ಲ ಅನ್ನೋ ಉದ್ದೇಶಕ್ಕೆ. ಈಗ ಸ್ವಲ್ಪ ಉಪ್ಪು ಹಾಕಿ ಒಂದು ಕುದಿಸಿದರೆ ಉಪ್ಪು ಎಲ್ಲ ಕಾಳುಗಳಿಗೆ ಅಂಟ್ಕೊಳ್ಳುತ್ತೆ. ಅದಕ್ಕೆ ನೋಡಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸೋಣ. ಕುದಿಲಿ ಅದು. ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳಕ್ಕೆ ರೆಡಿ ಮಾಡೋಣ. ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿಯೋಣ. ಈ ಥರ ಹುರುಳಿಕಾಳು ಬಸ್ಸಾರು ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಹುರುಳಿಕಾಳು ಕುದೀತಾ ಇದೆ. ಈಗ ಆಫ್ ಮಾಡೋಣ. ಆಫ್ ಮಾಡಿ ಪ್ಲೇಟ್ ಮುಚ್ಚೋಣ. 1-2 ನಿಮಿಷ. ಮಸಾಲೆ ಹುರ್ಕೊಂಡಿದ್ವಲ್ಲ, ಅದಕ್ಕೆ ಒಂದು ಟೊಮೊಟೊನು ಹಾಕಿ ಆಫ್ ಮಾಡೋಣ ಗ್ಯಾಸು. ಬಸ್ಸಾರಿ ರುಬ್ಕೊಳಕ್ಕೆ ಕಾಯಿ ಪೀಸು, ಈಗ ಹುರಿದಿದ್ವಲ್ಲ ಮಸಾಲೆ ಎಲ್ಲದನ್ನು ಹಾಕೋಣ. ಜೊತೆಗೆ ಸಾಂಬಾರು ಪುಡಿ ಆಪ್ಷನಲ್ಲು. ಕೊತ್ತಂಬರಿ ಸೊಪ್ಪು, ಜೀರಿಗೆ. ಬಸ್ಸಾರಿಗೆ ಜೀರಿಗೆ, ಹುಣಸೆಹಣ್ಣು ಹಾಕಲೇಬೇಕು. ಹುಣಸೆ ಹಣ್ಣು, ಖಾರದ ಪುಡಿ, ಅರಿಶಿಣದ ಪುಡಿ, ಜೊತೆಗೆ ಬೇಯಿಸಿದ 1 ದೊಡ್ಡ ಸ್ಪೂನು ಹುರುಳಿಕಾಳು. ಎಲ್ಲದನ್ನು ನುಣ್ಣಗೆ ಮಿಕ್ಸಿಲಿ ರುಬ್ಕೊಳ್ಳೋಣ. ನೋಡಿ ಎಷ್ಟು ನುಣ್ಣಗಾಗಿದೆ. ಈಗ ಹುರುಳಿಕಾಳು ಬೇಯಿಸಿ ಮತ್ತೊಂದು ಸರಿ ಕುದಿಸಿದ್ವಲ್ಲ, ಅದನ್ನು ಬಸ್ಕೊಳ್ಳೋಣ. ಬಸ್ತು ಕಾಳು ಬೇರೆ, ತಿಳಿ ಬೇರೆ ಮಾಡೋಣ. ಈ ಥರ ಬಸ್ತು ಮಾಡೋದಕ್ಕೆ ಬಸ್ಸಾರು ಅಂತ ಹೇಳೋದು ಅಲ್ವಾ. ಬಸ್ಸಾರು ನೀವು ಈ ಥರನೇ ಮಾಡ್ತಿರೋ, ಬೇರೆ ಥರ ಮಾಡ್ತಿರೋ ನನಗೆ ಕಾಮೆಂಟ್ ಮಾಡಿ. ಸಾರು ಕಾಳಿಗೆ ಒಗ್ಗರಣೆ ಮಾಡೋಣ. 1-2 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕೋಣ. ನೋಡಿ, ಒಗ್ಗರಣೆ ಸಿಡಿತಾ ಇದೆ. ಈಗ ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಖಾರ ಹುರ್ಕೊಂಡಿದ್ನಲ್ಲ, ಅದೇ ಪಾತ್ರೆಯಲ್ಲೇ ಮತ್ತೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರಿದ್ರೆ ಸಾಕು. ಇದರಲ್ಲಿ ಸ್ವಲ್ಪ ಒಗ್ಗರಣೆನ ತಿಳಿ ಬಸ್ತಿ ಇಟ್ಕೊಂಡಿದ್ವಲ್ಲ ಆ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದಕ್ಕೆ ಕಾಳು ಹಾಕ್ತೀನಿ. ಅದಕ್ಕೆ ಒಗ್ಗರಣೆ ಪಾತ್ರೆಗೆ ಬೆಂದಿರೋ ಕಾಳನ್ನು ಹಾಕೋಣ. ಹಾಕಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಯಾಗೋಕ್ಕೋಸ್ಕರ ಸಾಂಬಾರು ಪುಡಿ, ಖಾರ ಪುಡಿ. ನೀವು ಹಸಿಮೆಣಸಿನ್ಕಾಯಿ ಬಳಸೋದಿದ್ರೆ ಬಳಸ್ಬೋದು. ಆದರೆ ಇದಕ್ಕೆ ಒಣ ಖಾರನೇ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ನಾನು ಒಣ ಖಾರನೇ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಹಾಕಿದರೆ ತುಂಬ ರುಚಿಯಾಗೂ ಇರುತ್ತೆ. ಬಸ್ಸಾರಿಗೆ ಹಸಿಮೆಣಸಿನ್ಕಾಯಿನೂ ಹಾಕ್ತಾರೆ, ಕೆಲವರು ಒಣಮೆಣಸಿನ್ಕಾಯಿನೂ ಹಾಕ್ತಾರೆ. ನಾನು ಒಣ ಖಾರನೇ ಹಾಕೋದು. ಕಾಳು ಚೆನ್ನಾಗಿ ಒಂದು ಕುದಿಲಿ. ಉಪ್ಪು ಕರೆಕ್ಟ್ ಇದೆಯಾ ಅಂತ ಒಂದು ಸತಿ ರುಚಿ ನೋಡಿ. ಉಪ್ಪು ಕರೆಕ್ಟಾಗಿತ್ತು ಅಂದರೆ ಸಾಕು. ಯಾಕೆಂದರೆ ಹಸಿ ಕೊಬ್ಬರಿ ಹಾಕಿದ್ರಿಂದ ಚೆನ್ನಾಗಿ ಒಂದು ಕುದಿಬೇಕು. ನೋಡಿ, ಕಾಳು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು. ಅದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿ ಮಿಕ್ಸ್ ಮಾಡಿದೆ ಚೆನ್ನಾಗಿ. ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ರುಚಿಯಾದ ಹೆಲ್ತಿಯಾದ ಕಾಳು ರೆಡಿ ಆಯಿತು. ಹುರುಳಿಕಾಳು ತಿಳಿ ಬಸ್ತಿಟ್ಟಿದ್ವಲ್ಲ, ಅದು ಒಂದು ಪಾತ್ರೆಗೆ ಹಾಕೋಣ. ಯಾಕೆಂದರೆ ಇದಕ್ಕೆ ಒಗ್ಗರಣೆ ಹಾಕಿದ್ದೆ. ಈಗ ರುಬ್ಬಿದ ಮಸಾಲೆ ಪೂರ್ತಿ ಹಾಕೋಣ ಇದಕ್ಕೆ. ಇದರಲ್ಲೇ ಎಲ್ಲ ಉಪ್ಪು ಖಾರ ಎಲ್ಲ ಆಗಿದೆ. ಕುದ್ಮೇಲೆ ಅದಕ್ಕೆ ರುಚಿ ನೋಡಿ ಉಪ್ಪು ಬೇಕಿದ್ರೆ ಉಪ್ಪು ಹಾಕಿದರೆ ಸಾಕಾಗುತ್ತೆ. ಯಾಕೆಂದರೆ ಹುಳಿ ಎಲ್ಲ ಹಾಕಿದ್ದೀನಿ, ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ನೋಡೋಣ, ಕುದೀತಾ ಇದೆ. ನೋಡಿ ಎಷ್ಟು ಚೆನ್ನಾಗಿರೋ ಸಾಂಬಾರು ರೆಡಿಯಾಗಿದೆ. ಹುರುಳಿಕಾಳಿನ ಬಸ್ಸಾರು ರೆಡಿ ಆಯಿತು. ಈಗ ಸರ್ವ್ ಮಾಡೋಣ. ಮುದ್ದೆ ಜೊತೆ ಬಡಿಸ್ತಾ ಇದ್ದೀನಿ. ನೋಡಿ, ಮೊದಲೇ ನಾನು ಬಟ್ಲಲ್ಲಿ ಹುರುಳಿಕಾಳು ಸಾರು ಇಟ್ಟು ಸರ್ವ್ ಮಾಡಿದ್ದೀನಿ. ಆಮೇಲೆ ಈಗ ಮುದ್ದೆ ಮಾಡಿದ ಮೇಲೆ ಬಸ್ಸಾರಿಗೆ ಹಸಿಮೆಣಸಿನ್ಕಾಯಿ ಹಾಕ್ತಿರೋ, ಒಣ ಖಾರ ಹಾಕ್ತಿರೋ ಅಂತ ಕಾಮೆಂಟ್ ಮಾಡಿ. ಈ ಥರ ತಟ್ಟೆಗೆ ಊಟ ಬಡಿಸ್ತಾ ಇದ್ದೀನಿ. ನೋಡಿ, ಕಾಳು ಸೈಡಿಗೆ ಒಂದು ಸೈಡಿಗೆ ಕಾಳು ಹಾಕೋಣ. ಜೊತೆಗೆ ಸಾಂಬಾರು ಇಡೋಣ. ಜೊತೆಗೆ 1 ಬಟ್ಲು ಅನ್ನ. ತಟ್ಟೆಗೆ ಮುದ್ದೆ ಬಡಿಸಿ ಅದ್ರ ಮೇಲೆ ಸ್ವಲ್ಪ ಗುಂಡಿ ಮಾಡಿ ತುಪ್ಪ ಬಡಿಸೋಣ. ಅದಕ್ಕೆ ಘಮ ಘಮ ಅನ್ನೋ ಗಟ್ಟಿ ತುಪ್ಪ ಹಾಕಿದರೆ ಎಷ್ಟು ಚೆನ್ನಾಗಿರುತ್ತೆ. ತಟ್ಟೆಗೆ ಅರ್ಧ ಹಸಿಮೆಣಸಿನ್ಕಾಯಿ, ಸ್ವಲ್ಪ ನಿಂಬೆ ರಸ ಹಾಕಿ ಕಿವುಚಿ ಸಾರಿಗೆ ಹಚ್ಕೊಂಡು ಊಟ ಮಾಡಿದರೆ ತುಂಬ ರುಚಿಯಾದ ಬಸ್ಸಾರು, ಆರೋಗ್ಯಕರ ಊಟ. ಇದುವರೆಗೂ ನನ್ನ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದ.